ಅದೇ ಇಲ್ಲೂ ಆಗಿರೋದು. ನನಗೆ ಗೊತ್ತಾಗ್ಲಿಲ್ಲ ಅಣ್ಣ, ನನ್ನ ಕ್ಷಮಿಸು. ಹೋಗಲಿ ಬಿಡು. ನೋಡು, ಹಿರಿಯರು ಒಂದು ಮಾತು ಹೇಳಿದ್ದಾರೆ, ಸಂಬಂಧಗಳು ಗಟ್ಟಿಯಾಗೋದಕ್ಕೆ ಆಗಾಗ ಇಂಥ ಪರಿಸ್ಥಿತಿಗಳು ಒದಗಿ ಬರುತ್ತೆ. ಅದನ್ನು ಎದುರಿಸೋಕೆ ನಾವು ಸಿದ್ಧವಾಗಿರಬೇಕು. ನಿಜ ಹೇಳೋಣ, ನಿಜವಾಗ್ಲೂ ನನ್ನ ಮೇಲೆ ಬೇಜಾರಿಲ್ವಾ? ಖಂಡಿತ ಇಲ್ಲ ಲಕ್ಷ್ಮಣ. ನೀನು ನನ್ನ ತಮ್ಮ ಕಣೋ, ನಿನ್ನ ಮೇಲೆ ನಾನು ಬೇಜಾರು ಮಾಡ್ಕೋತೀನ? ಇಷ್ಟು ವರ್ಷ ಈ ಅಣ್ಣ ಹಾಕಿದ ಗೆರೆ ನಾನೇನು ದಾಟಿದವನೇ ಅಲ್ಲ. ಒಂದ್ಸಲ ಏನೋ ಏರ್ಪೇರಾಯಿತು ಅಂತ ನಮ್ಮ ಇಷ್ಟು ವರ್ಷದ ಬಾಂಧವ್ಯನ ಮರೆಯೋಕ್ಕಾಗುತ್ತೇನೋ? ಸದ್ಯ ದೇವರು ದೊಡ್ಡವನು, ಇವರಿಬ್ರು ಮತ್ತೆ ಒಂದಾದ್ರಲ್ಲ. ಅಣ್ಣ, ನಿನ್ನ ಹತ್ರ ಮಾತ್ರ ಅಲ್ಲ, ಸತ್ತಿನ ಹತ್ರನೂ ಹೊರಟೊರಟಾಗಿ ನಡ್ಕೊಂಡ್ಬಿಟ್ಟಿದ್ದೀನಿ ಅಣ್ಣ. ಸತ್ಯ ಈ ಮನೆಗೆ ಇಷ್ಟೆಲ್ಲ ಮಾಡಿದ್ರು ಅವಳನ್ನ ನಾನು ತಪ್ಪಾಗಿ ತಿಳ್ಕೊಂಡು ಅವಳನ್ನ ತುಂಬ ಬೈದುಬಿಟ್ಟೆ. ಅವಳ ವಿಚಾರದಲ್ಲಿ ನಾನು ತುಂಬ ರೂಢ ನಡ್ಕೊಂಡ್ಬಿಟ್ಟೆ ಅಣ್ಣ. ಕೆಲವೊಂದು ಸಂದರ್ಭಗಳು ಹಾಗೆ ಲಕ್ಷ್ಮಣ. ಒಂದೊಂದ್ಸರಿ ನಮ್ಮ ಕೈಲಿ ಮಾಡಬಾರ್ದನ್ನೇ ಮಾಡಿಸ್ಬಿಡುತ್ತೆ. ನಿಜ ಅಣ್ಣ. ಅದಕ್ಕೆ ನಾನು ಸತ್ಯ ಹತ್ರ ಕೂಡ ಕ್ಷಮೆ ಕೇಳಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಕೇಳೋ, ಅದರಲ್ಲೇನು? ನಿನ್ನ ಮನಸ್ಸಿಗೆ ಬಂದಿದ್ದೆ ತಾನೇ, ಮನಸ್ಸಿಗೆ ಬಂದಿದ್ದನ್ನು ಮಾಡಿಬಿಡ್ಬೇಕು. ಕೇಳು. ಅದೇ ಅಣ್ಣ, ಅದು ಹ್ಯಾಕ್ ಕೇಳೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಯಾಕೆ ಕೇಳೋದು ಅಂದ್ರೆ ಬಾಯಲ್ಲೇ ಕೇಳೋದು. ನೋಡು ಲಕ್ಷ್ಮಣ, ಕ್ಷಮೆ ಕೇಳೋದ್ರಿಂದ ಯಾರೂ ಸಣ್ಣವರಾಗೋದಿಲ್ಲ. ಬದಲಾಗಿ ಸಂಬಂಧಗಳು ಇನ್ನೂ ಗಟ್ಟಿಯಾಗುತ್ತೆ. ಆದರೆ ಅಣ್ಣ, ಮತ್ತೇನೋ ಯೋಚನೆ ಮಾಡ್ತಿದ್ಯಾ? ಸತ್ಯ ಹತ್ರ ಹೋಗೋದಕ್ಕೆ ನಿನಗೆ ಬಿಗುಮಾನನಾ? ಏನ್ ಮೇಡಮ್, ತುಂಬಾ ಖುಷಿಯಾಗಿದ್ದೀರಾ? ಏನಿಲ್ಲ ಅಮಲ್ ಬೇಬಿ, ಹಾಗೆ ಸುಮ್ಮನೆ. ಹಾಗೆ ಸುಮ್ಮನೆ ಆಗಕ್ಕೆ ಸಾಧ್ಯ ಇಲ್ವಲ್ಲ? ಏನೋ ವಿಷಯ ಇದೆ. ಏನು ವಿಷಯ ಅಂತ ಹೇಳ್ಬಾರ್ದಾ? ನಿನಗೆ ಗೊತ್ತಿಲ್ವಾ? ಆದ್ರೂ ಕೇಳ್ತಿದ್ಯಲ್ಲ ಅಮಲ್ ಬೇಬಿ. ಅದೇ ಅಮುಲ್ ಬೇಬಿ, ಸೀತಮ್ಮಂಗ್ ನಿಜ ಗೊತ್ತಾಯ್ತಲ್ವಾ, ನಾನ್ ತಪ್ಪು ಮಾಡಿಲ್ಲ ಅಂತ ಗೊತ್ತಾಯ್ತಲ್ವಾ, ಅದೇ ನನಗೆ ದೊಡ್ಡ ಸಮಾಧಾನ. ಓಹೋ, ಅದಾ? ನಾನು ಹೇಳಿದಿಲ್ಲ ಸತ್ಯ, ಒಂದಲ್ಲ ಒಂದಿನ ಅಮ್ಮನ್ಗೆ ನೀನು ಒಳ್ಳೆತನ ಗೊತ್ತಾಗತ್ತೆ ಅಂತ. ಹಾಗೆ ಆಯ್ತು ನೋಡು. ನಿಜ, ಇನ್ ಸೀತಮ್ಮ ನನ್ನನ್ನ ತುಂಬ ಮನ್ಸಿಂದ ಸೊಸೆ ಅಂತ ಒಪ್ಕೊಂಡ್ಬಿಟ್ರೆ ನನಗಿನ್ನೇನು ಬೇಡ, ಅಷ್ಟೇ ಸಾಕು. ಆ ದಿನಾನು ತುಂಬಾ ದೂರ ಇಲ್ಲ ಸತ್ಯ. ಇವಾಗ ನೀನು ಅವ್ರ ಮಗನ ಹೆಂಡತಿ ಅಂದಮೇಲೆ ಅವ್ರ ಸೊಸೆನೇ ಅಲ್ವಾ? ಡೋಂಟ್ ವರಿ ಸತ್ಯ, ನೀನ್ ವರ್ಲ್ಡ್ಸ್ ಬೆಸ್ಟ್ ಸೊಸೆ ಅಂತ ಅಮ್ಮನೇ ಕೊಂಡಾಡೋ ದಿನಾನು ಬರುತ್ತೆ. ಜಸ್ಟ್ ವೇಟ್ ಅಂಡ್ ವಾಚ್. ಮೊದಲೇ ಇಲ್ಲಿ ಹತ್ಕೊಂಡು ಉರಿತಾ ಇದೆ, ಅದಕ್ಕೆ ತುಪ್ಪ ಆಡ್ ಮಾಡಬೇಡ ನೀನು. ಹಾಗಲ್ಲ ಡಾರ್ಲಿಂಗು, ಆ ಸತ್ಯನ ಅತ್ತೆ ಮನೆಯಿಂದ ಆಚೆ ಹಾಕ್ತಾರೆ ಅನ್ಕೊಂಡ್ವಿ, ಆದರೆ ಹಾಗಾಗ್ಲಿಲ್ಲ. ಅದಕ್ಕೆ ಅದೇ ಬೇಜಾರಲ್ಲಿ ಹಾಗದೆ. ಗಾಡ್ ಪ್ರಾಮಿಸು, ನಾನೀಗ ಉರಿಸ್ಬೇಕು ಅಂತ ನಾನು ಹೇಳಿಲ್ಲ.
ಆದರೂ ನಾನು ಉರ್ಕೋತಾ ಇದ್ದೀನಿ ತಾನೆ. ಅಲ್ಲಿ ನೋಡಿದ್ರೆ ಅವರು, ಇಲ್ಲಿ ನೋಡಿದ್ರೆ ನೀನು. ಯೂಸ್ಲೆಸ್ ಫೆಲೋ. ನನ್ನ ಮೇಲೆ ಎಷ್ಟು ಬೇಕಾದರೂ ಕೋಪ ಮಾಡ್ಕೊ ಡಾರ್ಲಿಂಗು, ಆದರೆ ನೀನು ಬೇಜಾರು ಮಾಡ್ಕೋಬೇಡ. ನೀನು ಬೇಜಾರಾದರೆ ನನಗೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಸುಹಾಸ್, ನನಗೆ ಬರ್ತಿರೋ ಕೋಪಕ್ಕೆ ನನ್ನ ಕಣ್ಣು ಮುಂದೆ ಇರಬೇಡ. ಗೆಟ್ ಅವೇ ಫ್ರಮ್ ಹಿಯರ್. ಗೆಟ್ ಔಟ್. ಆ ಗ್ಯಾರೇಜ್ ಅವಳ ಮುಂದೆ ಅಪ್ಪ ನನ್ನನ್ನೇ ಬೈದ್ರು. ನಿನ್ನೆ ಮೊನ್ನೆ ನನ್ನ ಕಣ್ಣು ಮುಂದೆ ಓಡಾಡ್ಕೊಂಡಿದ್ದಿದ್ರಿತ್ತು ಆ ಸತ್ಯನ್ ಪರ ವಹಿಸ್ಕೊಂಡು ನನಗೆ ಅವಮಾನ ಮಾಡಿದ್ಲು. ಮನೆಯವ್ರು ಎಲ್ರ ಮುಂದೆ ನನಗೆ ಎಷ್ಟು ಹ್ಯೂಮಿಲಿಯೇಟೆಡ್ ಅನಿಸ್ತು. ನೋ ಸುಹಾಸ್, ಐ ಕ್ಯಾನ್ ನಾಟ್ ಟಾಲರೇಟ್ ದಿಸ್. ಐ ವಿಲ್ ನಾಟ್ ಟಾಲರೇಟ್ ದಿಸ್. ಇದಕ್ಕೆ ಡಾರ್ಲಿಂಗು ನನಗೇನಾದರೂ ಮಾಡಲೇಬೇಕು. ಅವ್ರನ್ನ ಸುಮ್ಮನೆ ಬಿಡಬಾರ್ದು. ಐ ನೋ. ನನಗಾದ 2 ಪಟ್ಟು ಅವಮಾನ ಆ ಸತ್ಯಂಗಾಗಬೇಕು. ಇಲ್ಲಿ ಇರೋದಕ್ಕೂ ಆಗದೆ ಹೋಗೋದಕ್ಕೂ ಆಗದೆ ವಿಲ ವಿಲ ಅಂತ ಒದ್ದಾಡಿ ನರಕ ಯಾತನೆ ಅನ್ಭವಿಸ್ಬೇಕು ಅವಳು. ಇವತ್ತು ನನ್ನನ್ನು ನೋಡಿ ಯಾರು ನಕ್ಕಿದ್ರೋ ಆ ಸತ್ಯನ್ನು ನೋಡಿ ಅವ್ರು ನಗೋ ಥರ ಆಗಬೇಕು. ಅವಳನ್ನ ನನ್ನ ಕಣ್ಣು ಮುಂದೆಗಡೆನೆ ಕುತ್ತಿಗೆ ಹಿಡಿದು ಮನೆಯಿಂದ ಆಚೆ ಹಾಕಬೇಕು. ಅವಳು ಬೀದಿಗೆ ಬೀಳೋದನ್ನ ನಾನು ನೋಡಬೇಕು ಸುಹಾಸ್, ನಾನು ನೋಡಲೇಬೇಕು. ದಿವ್ಯಾ, ಮನಸ್ಸಲ್ಲೇ ಯಾರಿಗೋ ಬೈಕೋತಾ ಇದೆಯಾ? ಆ ಥರ ಎಲ್ಲ ಬೈಕೋಬಾರ್ದಮ್ಮ, ಒಳ್ಳೇದಾಗಲ್ಲ. ಹೋಗಿ ಹೋಗಿ ಇವಳಿಗೆ ಬುದ್ಧಿ ಮಾತು ಹೇಳ್ತಿದ್ರಲ್ಲ ಅತ್ತೆ. ಇವಳು ಬುದ್ಧಿ ಮಾತು ಕೇಳೋ ಸ್ಥಿತಿಲಿದ್ದಿದ್ರೆ ಇವಳಿಗೆ ಈ ಪರಿಸ್ಥಿತಿ ಬರ್ತಿತ್ತಾ? ಅಮ್ಮ, ಗಾಯದ ಮೇಲೆ ಬರೆ ಎಳೆಯೋ ಕೆಲಸ ಮಾಡ್ಬೇಡ. ಮೊದಲೇ ಇಲ್ಲಿ ಹೊತ್ಕೊಂಡು ಉರಿತಾ ಇದೆ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಕೂಲ್ ದಿವ್ಯಾ, ಕೂಲ್. ಬರೋದೆಲ್ಲ ಬರಲಿ, ಭಗವಂತನ ದಯೆ ಇರಲಿ. ವೈ ವರಿ? ಹೌದಂತೆ. ಈ ಮನೆಯಿಂದ ತೊಲಗಿದ್ರೆ ಸಾಕು ಅಂತ ಬೇಡ್ಕೋತಾ ಇದ್ದೆ. ಇವಾಗ ನೋಡಿದ್ರೆ ಇಲ್ಲೇ ಬಂದು ಬಿದ್ದಿದ್ದೀನಿ. ಇದಕ್ಕೆ ನಿನ್ ಭಗವಂತನ ದಯೆ ಬೇರೆ. ಜಾನಕಿ, ಮೊನ್ನೆ ವಾಟ್ಸಪ್ಪಲ್ಲಿ ಒಂದು ಸಂದೇಶ ಬಂದಿತ್ತಲ್ಲ, ಚೆನ್ನಾಗಿತ್ತಲ್ವಾ? ಮನುಷ್ಯನ ಜೀವನ ಒಂದು ವೃತ್ತದಂತೆ, ಎಲ್ಲಿಂದ ಪ್ರಾರಂಭ ಮಾಡುತ್ತೇವೆಯೋ ಅಲ್ಲಿಗೆ ಬಂದು ನಿಲ್ಲುತ್ತದೆ. ಇದೇನೇನೆ? ಇಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಕೆಳಗ್ ಬಿದ್ರೆ ಆಳ್ಗೊಂದು ಕಲ್ಲಂತೆ. ಇಬ್ರು ಸೇರ್ಕೊಂಡು ಸರಿಯಾಗಿ ಜಾಡಿಸ್ತಾ ಇದ್ದೀರಾ. ಇವಾಗ ನಿಮ್ಮ ಟೈಮು, ನನ್ನ ಟೈಮು ಬರಲಿ, ಅವಾಗಿದೆ. ನೋಡಿದ್ರ ಅತ್ತೆ, ಒಳ್ಳೇದು ಕೇಳಿದ್ರೆ ಕೇಳೋದೇ ಇಲ್ಲ ಇವಳು. ಎಲ್ಲದಕ್ಕೂ ಕೊಂಕು ಮಾತಾಡ್ತಾಳೆ. ನಮಗೆ ಉಪಾಯ ಇಲ್ಲ, ಮಗಳು ಅಂತ ಸಹಿಸ್ಕೊಂಡಿದ್ದೀವಿ. ಪಾಪ ಬಾಲ ಈ ಬಾಯಿ ಬಡ್ಕಿನ ಅದು ಹೇಗೆ ಸಹಿಸ್ಕೊಂಡಿದ್ದಾನೋ. ಅದು ದಿವ್ಯನ ಮೇಲಿನ ಪ್ರೀತಿಯಿಂದ. ಮನುಷ್ಯ ಮೋಸ ಮಾಡಿರ್ಬಹುದು, ಆದರೆ ಅವನು ಪ್ರೀತಿ ಸುಳ್ಳಲ್ಲ. ಅವನ್ ಸತ್ಯ ಹರಿಶ್ಚಂದ್ರ, ನಾನು ಮೋಸಗಾತಿ. ಇಷ್ಟೆಲ್ಲ ಆದ್ಮೇಲೆ ಅವನಿಗೆ ಸಪೋರ್ಟ್ ಮಾಡ್ತಿದ್ದೀರಲ್ಲ, ನಾಚಿಕೆ ಆಗಲ್ಲ? ಅಮ್ಮ, ನನಗೊಂದು ಡೌಟು. ನಾನು ನಿಜವಾಗ್ಲೂ ನಿನ್ನ ಮಗಳೇನಾ? ಭಯಕ್ಕೆ ಭಯ ಬೀಳ್ಸವಳು ನೀನು. ನೀನೇ ಹೀಗಂದ್ರೆ ಹೇಗೆ ಸತ್ಯ? ನಿನ್ನ ಮನಸ್ಸಲ್ಲಿ ಓದೋಕ್ಕೆ ಎಷ್ಟು ಆಸೆ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಓದೋದ್ರ ಕಡೆ ಗಮನ ಕೊಡು.
ಅದು ಹೇಗೆ ಅಮೂಲ್ ಬೇಬಿ? ನನ್ನ ಮನಸ್ಸಲ್ಲಿ ಏನಿದೆ ಅಂತ ನಿನಗೆ ಹೇಗೆ ಗೊತ್ತಾಗುತ್ತೆ? ಹೇಳ್ಬೇಕಾ? ನಾನು ನಿನ್ನ ಮನಸ್ಸನ್ನು ಓದ್ತೀನಿ, ನೀನಿವಾಗ ಬುಕ್ಸ್ ಓದು. ಥ್ಯಾಂಕ್ ಯು ಅಮೂಲ್ ಬೇಬಿ. ಹೆಂಡತಿ ಆದವಳು ಗಂಡನ ಬೆನ್ನಿಗೆ ನಿಲ್ಬೇಕು ಅಂತ ಹೇಳ್ತಾರೆ, ಆದರೆ ನೀನು ಡಿಫ್ರೆಂಟ್. ನನಗೆ ಬೆಂಬಲ ಕೊಡ್ತಿದ್ಯಲ್ಲ, ಥ್ಯಾಂಕ್ ಯು. ನಿನಗೆ ನಾನು ಸಪೋರ್ಟ್ ಮಾಡಿದೆ, ಇನ್ನೇನು ಕಂಡವ್ರಿಗೆ ಸಪೋರ್ಟ್ ಮಾಡೋಕ್ಕಾಗತ್ತೆ? ಇನ್ಮೇಲಿಂದ ನಿನ್ನ ಗುರಿ ಒಂದೇ, ಓದು ಓದು ಓದು, ಓನ್ಲಿ ಓದು. ಎಸ್ ಸರ್. ಓ, ಇವಳು ಓದೋ ಸಂಭ್ರಮ ಬೇರೆ ಶುರು ಆಗಿದೆಯಾ? ಲೆಟ್ ಮಿ ಸಿ ಇದು ಎಲ್ಲಿ ತನಕ ಹೋಗುತ್ತೆ ಅಂತ. ನನಗೆ ಯಾವ ಮಸಾಲ ಯಾವಾಗ ಅರಿಬೇಕು ಅಂತ ಚೆನ್ನಾಗಿ ಗೊತ್ತು. ನೀವ್ಯಾವಾಗ ಬಂದ್ರಿ? ನೀನು ಯಾವಾಗ ಮೋಹನ ಮುರಳಿನ ಕರಿತಾ ಇದೆಯೋ ನಾನು ಆಗಲೇ ಬಂದೆ ಚಿನ್ನ. ಎಷ್ಟು ಚೆನ್ನಾಗಿ ಹಾಡ್ತೀಯಪ್ಪ, ಎಂತ ಒಳ್ಳೆ ವಾಯ್ಸ್ ನಿಂದ. ನೀನು ಹಾಡ್ತಾ ಇದ್ರೆ ಹಾಗೇ ಕೇಳ್ತಾ ಇರಬೇಕು ಅನ್ಸುತ್ತೆ. ಥ್ಯಾಂಕ್ಸ್ ಅಪ್ಪ. ರಿತು, ನೀನು ತುಂಬ ಚೆನ್ನಾಗಿ ಹಾಡ್ತೀಯ. ನೀನು ಯಾಕೆ ಸಂಗೀತನ ಕಂಟಿನ್ಯೂ ಮಾಡಬಾರ್ದು? ಖಂಡಿತ ಮಾಡ್ತೀನಿ. ಅಯ್ಯೋ, ನಾನು ಬಂದ ವಿಷಯನೇ ಮರ್ತುಬಿಟ್ಟೆ. ನಿನಗೊಂದು ಸರ್ಪ್ರೈಸ್ ಕಾದಿದೆ. ಸರ್ಪ್ರೈಸಾ? ಏನದು? ರೈಟ್, ತಗೋ. ಅಪ್ಪ, ಇನ್ಮೇಲೆ ನೀನು ಆರಾಮಾಗಿರ್ಬೋದು. ಈ ನಿನ್ನಪ್ಪ ಯಾವುದೇ ಕಾರಣಕ್ಕೂ ನಿನಗೆ ಅಡ್ಗಾಲ ಹಾಕೋಲ್ಲ, ಹಾಗೆ ನಿನ್ನ ಸ್ವಾತಂತ್ರ್ಯನೂ ಕಿತ್ಕೊಳ್ಳಲ್ಲ. ಥ್ಯಾಂಕ್ಸ್ ಅಪ್ಪ. ಹೆತ್ತವ್ರಿಗೆ ತಮ್ಮ ಮಕ್ಕಳ ಸುಖ ಸಂತೋಷನೇ ಮುಖ್ಯ ರೀತು. ಆದರೆ ನಿಮ್ಮ ಸುಖ ಸಂತೋಷ ಎಲ್ಲಿದೆ ಅಂತ ಗುರ್ತಿಸೋದ್ರಲ್ಲಿ ನಾವು ಸ್ವಲ್ಪ ಎಡುತ್ತೀವಿ. ಇನ್ಮೇಲೆ ನಾನು ಆ ತಪ್ಪನ್ನು ಮಾಡೋದಿಲ್ಲ. ನನ್ನ ಮಗಳು ಈ ಮನೆ ರಾಜ್ಕುಮಾರಿ, ನೀನು ಖುಷಿಯಾಗಿರಬೇಕು. ನಿನಗೇನು ಇಷ್ಟನೋ ಅದನ್ನೇ ಮಾಡು. ಒಟ್ಟಿನಲ್ಲಿ ನೀನು ಖುಷಿಯಾಗಿರಬೇಕು. ನೀನು ಖುಷಿಯಾಗಿದ್ದರೆ ನಮ್ಮ ಮನೆ ನೆಮ್ಮದಿಯಾಗಿರುತ್ತೆ ಪುಟ. ಅದರಿಂದಾಗಿ ನಮ್ಮ ಕೋಟೆ ಮನೆ ಮಾನ ಮರ್ಯಾದೆ ಉಳಿತು. ಅದಕ್ಕೆ ಹೇಳಿದ್ದು ನಿನ್ ಕಂಡ್ರೆ ನನಗೆ ಹೆಮ್ಮೆ ಅಂತ. ಆದರೆ ಈ ವಿವೇಚನೆ ಎಲ್ಲ ಕಲಿಸಿದ್ದು ನೀನೇ ಅಲ್ವಾ ಸತ್ಯ? ಸೊ ಕ್ರೆಡಿಟ್ ಎಲ್ಲ ನಿನಗೆ ಹೋಗಬೇಕು. ಅಯ್ಯೋ ರಾಮ, ಯಾಕೂ ನಿನ್ಗಿಷ್ಟೊಂದು ಒಳ್ಳೆತನ? ಏನೇ ಹೇಳಿದ್ರು ಎಲ್ಲ ನಿನ್ನಿಂದಾನೇ ಅನ್ಬಿಡ್ತೀಯ, ಗೂಬೆ.
ಸರಿ, ಆರೋಗ್ಯ ಜೋಪಾನ ಅದನ್ನೇ ಹೇಳೋಣ ಅಂತ ಫೋನ್ ಮಾಡಿದೆ. ಸ್ವಲ್ಪ ದಿನ ರೆಸ್ಟ್ ಮಾಡು ಆಯ್ತಾ? ಏನೇ ಇದ್ರೂ ಕಾಲ್ ಮಾಡು. ಮತ್ತೆ ಏನಾದರೂ ಬೇಕಿದ್ರೆ ಹುಡುಗರ ಹತ್ರ ತರಿಸ್ಕೊ, ನಾನು ಅವ್ರಿಗೆ ಹೇಳಿರ್ತೀನಿ ಆಯ್ತಾ? ಓದ್ತಿರ್ತೀಯಲ್ಲ, ಡಿಸ್ಟರ್ಬ್ ಆಗತ್ತೆ ಅಂತ ತಗೊಟ್ಟಿ. ಇಷ್ಟು ಹೊತ್ತಲ್ಲಿ ನೀವು ಯಾಕೆ ಟೀ ಮಾಡ್ಕೊಂಡು ಬರೋದಕ್ಕೆ ಹೋದ್ರಿ? ಟೀ ಮಾಡಿದ್ದು ನಾನಲ್ಲ, ನಿನ್ ಗಂಡ. ಅಡುಗೆ ಮನೆಯಿಂದ ಇಲ್ಲಿಗೆ ತಂದಿದ್ದಷ್ಟೇ ನಾನು. ಏನು ಅಮೂಲ್ ಬೇಬಿ ಟೀ ಮಾಡಿದ್ರ? ಅದು ಇಷ್ಟು ಹೊತ್ತಲ್ಲಿ ನನಗೋಸ್ಕರ? ಪಾಪ, ಅದೆಷ್ಟು ಪ್ರೀತಿಯಿಂದ ನಿನಗೋಸ್ಕರ ಟೀ ಮಾಡಿದ್ನು ಏನೋ. ನಾನೇ ನಿನ್ನ ಹತ್ರ ಮಾತಾಡಬೇಕು ಅಂತ ಹೇಳಿ ಇಸ್ಕೊಂಡು ಬಂದ್ಬಿಟ್ಟೆ. ಸತ್ಯ, ನಿನ್ನ ಹತ್ರ ಮಾತಾಡ್ಬೋದಾ? ಅಯ್ಯೋ ಚಿಕ್ಕತ್ತೆ, ಎಲ್ಲದಕ್ಕೂ ಪರ್ಮಿಷನ್ ಕೇಳೋ ಥರ ಮಾತಾಡ್ತಿದ್ದೀರಾ. ಏನು ಹೇಳಿ? ನನ್ನನ್ನು ಕ್ಷಮಿಸ್ಬಿಡು ಸತ್ಯ. ರೀತು ವಿಚಾರದಲ್ಲಿ ನಿನ್ನ ಬಗ್ಗೆ ತಪ್ಪು ತಿಳ್ಕೊಂಡು ಕೆಟ್ಟದಾಗಿ ನಡ್ಕೊಂಡ್ಬಿಟ್ಟೆ. ಆದರೆ ನೀನು ಅದು ಯಾವ್ದನ್ನು ಮನಸ್ಸಲ್ಲಿ ಇಟ್ಕೊಳ್ದೆ ನಮಗೆ ಒಳ್ಳೇದನ್ನೇ ಮಾಡಿದೆ. ಇದರಲ್ಲಿ ನಂದೇನಿದೆ ಚಿಕ್ಕತ್ತೆ? ನೀವು ಚಿಕ್ಕ ಮಾವ ನನಗೆ ತೋರಿಸಿರೋ ಪ್ರೀತಿ ವಿಶ್ವಾಸದ ಮುಂದೆ ಇದೆಲ್ಲ ಯಾವ ಲೆಕ್ಕ? ರಿತು ನಿಮ್ಮ ಮಗಳು ಮಾತ್ರ ಅಲ್ಲ, ನನ್ನ ನಾದ್ನಿ ಕೂಡ. ಅವಳಿಗೆ ಕೆಟ್ಟದಾಗೋದಕ್ಕೆ ನಾನು ಬಿಟ್ಬಿಡ್ತೀನ ಹೇಳಿ? ನನಗೆ ನೀವು, ರಿತು, ಈ ಮನೆ ಗೌರವ ಎಲ್ಲಾನು ಮುಖ್ಯ. ವಯಸ್ಸಲ್ಲಿ ಚಿಕ್ಕವಳಾದರೂ ಎಷ್ಟೊಂದೆಲ್ಲ ತಿಳ್ಕೊಂಡಿದ್ಯಾ. ಆದರೆ ನಮ್ಮನ್ನು ನೋಡು, ಕೋಪದ ಕೈ ಬುದ್ಧಿನ ಕೊಟ್ಟು ಮಾಡಬಾರ್ದನ್ನು ಮಾಡ್ತೀವಿ, ಆಮೇಲೆ ಕ್ಷಮೆ ಕೇಳ್ತೀವಿ. ನನಗೆ ನನ್ನ ಬಗ್ಗೆನೇ ನಾಚಿಕೆ ಆಗ್ತದೆ. ಅಯ್ಯೋ ಚಿಕ್ಕತ್ತೆ, ನೀವು ದಯವಿಟ್ಟು ಹೀಗೆಲ್ಲ ಬೇಜಾರು ಮಾಡ್ಕೋಬೇಡಿ. ನೀವೊಂದು ಮಾತಂದ್ರೆ ನನ್ಗೇನೂ ಬೇಜಾರಿಲ್ಲ, ನಿಮ್ಮ ಹಕ್ಕದು. ಪ್ರೀತಿ ಇದ್ ಕಡೆ ಕೋಪ ಮುನಿಸು ಎಲ್ಲ ಸಹಜ ಅಲ್ವಾ? ಥ್ಯಾಂಕ್ ಯು ಸತ್ಯ. ಆದರೆ ಒಂದೇ ಒಂದು ತಕರಾರಿದೆ ನಿನ್ನ ಬಗ್ಗೆ. ತಕರಾರ? ಏನದು? ಹೇಳ್ತೀನಿ, ಆದರೆ ನನಗೊಂದು ಮಾತು ಕೊಡು. ನಾನು ಹೇಳಿದ್ದನ್ನೆಲ್ಲ ನಡೆಸ್ಕೊಡ್ತೀನಿ ಅಂತ. ಖಂಡಿತ ನೀನು ಕಾರ್ತಿ ಹಾಗೆ ಇರ್ತೀರ. ನನ್ನ ಮಗನಿಗೆ ನಿನ್ನಿಂದ ಮುಕ್ತಿ ಕೊಡು ಅಂತ ಹೇಳು ಪತ್ರ. ಜೀವನದ ಒಂದು ಸತ್ಯ ಹೇಳ್ತೀನಿ, ಕೇಳಿಸ್ಕೊ. ಅಪ್ಪ ಅಮ್ಮ, ಅಣ್ಣ ತಮ್ಮ, ಅಕ್ಕ ತಂಗಿರು ಯಾರೂ ನಮ್ಮ ಜೊತೆ ಇರಲ್ಲ. ಕಡೆಗೊಂದು ಹಂತ ಬಂದಮೇಲೆ ಎಲ್ಲರೂ ನಮ್ಮನ್ನು ಬಿಟ್ಟು ಹೋಗ್ತಾರೆ. ಆದರೆ ಕೊನೆ ತನಕ ನನಗೆ ಜೊತೆಯಾಗಿರೋರು ನಮ್ಮ ಕೈ ಹಿಡ್ದವ್ರು ಮಾತ್ರ. ನನ್ನ ಗಂಡ ನನ್ನನ್ನು ತುಂಬ ಪ್ರೀತಿ ಗೌರವದಿಂದ ನೋಡ್ಕೊಂಡಿದ್ದಾರೆ. ಅವರು ಅಂದರೆ ನನಗೆ ತುಂಬ ಇಷ್ಟ. ನನಗವ್ರ ಪ್ರೀತಿ, ಕೋಪ, ತಾಳ್ಮೆ, ಜಗಳ ಎಲ್ಲನೂ ಇಷ್ಟ. ವಾವ್ ಚಿಕ್ಕತ್ತೆ, ಈಗಲೂ ಚಿಕ್ಕ ಮಾವನ ಬಗ್ಗೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದೀರಾ.
ನೋಡಿ ಹೇಳ್ತಾ ಹೇಳ್ತಾ ನಿಮ್ ಕೆನ್ನೆನೆ ಕೆಂಪಾಗೋಯ್ತು. ಸುಮ್ಮನೆ ಇರು ಸತ್ಯ, ರೇಗಿಸ್ಬೇಡ. ನಿಜವಾಗ್ಲೂ ಚಿಕ್ಕತ್ತೆ? ಸರಿ, ನೀನು ಓದ್ಕೋ, ನಾನು ಹೋಗ್ತೀನಿ. ಮನಸ್ಸಲ್ಲೇನೂ ಇಟ್ಕೊಂಡಿಲ್ಲ ತಾನೆ? ನಮ್ಮ ಮೇಲೆ ಕೋಪ ಬೇಜಾರು ಏನೂ ಇಲ್ಲ ತಾನೆ? ಅಯ್ಯೋ ಚಿಕ್ಕತ್ತೆ, ಈ ತಣ್ಣಗಾಗಿರೋ ಟೀ ಮೇಲಾಣೆಗೂ ಯಾವ ಕೋಪನೂ ಇಲ್ಲ, ತಾಪನೂ ಇಲ್ಲ. ಬದಲಾಗಿ ಜಾಸ್ತಿ 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 ಪ್ರೀತಿ ಇದೆ. ಸರಿ. ಏನೋ ನಮ್ಮ ಹುಡುಗಿ ಕಷ್ಟಪಟ್ಟು ಓದ್ತಾ ಇದ್ದಾಳೆ ಅಂತ ಟೀ ಮಾಡ್ಕೊಂಬಂದ್ರೆ ನೀನ್ ಚಿಕ್ಕಮ್ಮನ ಜೊತೆ ಹರಟೆ ಹೊಡಿತಾ ಇದೆಯಾ? ಅಮೂಲ್ ಬೇಬಿ, ನಾವೇನೋ ಕಷ್ಟ ಸುಖ ಮಾತಾಡ್ಕೋತಾ ಇದ್ವಿ, ಅಷ್ಟಕ್ಕೂ ನಿನ್ ಟೀ ಆರೋಗಿದೆ. ಬಿಸಿ ಮಾಡ್ಕೊಂಬರಲ್ಲ? ಏನೂ ಬೇಡ, ಥ್ಯಾಂಕ್ ಯು. ಏನ್ ಸತ್ಯ ಇದು? ಬಾಪ. ಕೂತ್ಕೋ. ಇರ್ಲಿ ಆಂಟಿ. ಮತ್ತಿನ್ನೇನು, ಮನೆಗೆ ಬಂದು ಹೀಗೆ ನಿಂತಿರ್ತೀಯ? ಕೂತ್ಕೋ ನೀನು. ಕುಡಿಯೋಕೆ ಏನು ತಗೋತೀಯ? ಕಾಫಿ, ಟೀ, ಜ್ಯೂಸ್? ಅಯ್ಯೋ ಏನು ಬೇಡ. ನೀವು ಅದೇನೋ ಮಾತಾಡಬೇಕು ಅಂದ್ರಲ್ಲ, ಅದು ಹೇಳಿದ್ರೆ ನಾನು ಮಾತಾಡ್ಕೊಂಡು ಹೊರಟ್ಬಿಡ್ತೀನಿ. ಅಷ್ಟೊಂದು ಅವಸರ ಯಾಕಪ್ಪ? ನೀನು ಇವತ್ತು ಬರ್ತೀಯ ಅಂತ ಒಳ್ಳೆ ಅಡುಗೆ ಮಾಡಿದ್ದೀನಿ. ಊಟ ಮಾಡಿಕೊಂಡು ನಿಧಾನವಾಗಿ ಹೋಗುವಂತೆ. ಅದಕ್ಕೆ ಅಮ್ಮನ ಮನಸ್ಸಲ್ಲಿ ಏನಿದೆ? ರಾಖಿನ ಮನೆಗೆ ಕರೆದು ಬೈತಾರೆ ಅಂತ ಅಂದ್ಕೊಂಡ್ರೆ ನಾನು ಒಳ್ಳೆ ಅಡುಗೆ ಮಾಡಿದ್ದೀನಿ, ಊಟ ಮಾಡ್ಕೊಂಡು ಹೋಗು ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳಿರ್ಲಿಲ್ವಾ ಚಿಕ್ಕತ್ತೆ ಹಾಗೆಲ್ಲ ಕೆಟ್ಟ ಉದ್ದೇಶದಿಂದ ಕರೆಸಿರಲ್ಲ ಅಂತ. ಮತ್ತಿನ್ನೇನು ವಿಷಯ ಇರ್ಬೋದು, ಇರೋ ಗೊತ್ತಾಗುತ್ತೆ. ಅಯ್ಯೋ ಊಟ ಎಲ್ಲ ಏನು ಬೇಡ ಆಂಟಿ, ನಾನು ಹೊಡ್ತೀನಿ. ಚಿತ್ರಾನ್ನ ಮಾಡಿಟ್ಟು ಬಂದಿದ್ದೀನಿ, ಮನೇಲೇ ತಿಂತೀನಿ ಆಂಟಿ. ಚಿತ್ರಾನ್ನನ ನೀನೇ ಮಾಡಿದ್ಯಾ? ಹಾಂ, ನಾನೇ ಮಾಡಿದ್ದು. ಹುಡುಗರು ಒಂದೊಂದ್ಸಲಿ ಹೊರಡುವಾಗ ಮಾಡಿಟ್ಟು ಹೋಗಿರ್ತಾರೆ, ಹೆಚ್ಚಾಗಿ ಎಲ್ರಿಗೂ ಸೇರಿಸಿ ನಾನೇ ಮಾಡಿರ್ತೀನಿ. ಯಾವಾಗಲೂ ನೀವು ಹುಡುಗರೇ ಬೇಯಿಸ್ಕೊಂಡು ತಿಂತೀರಾ. ಇವತ್ತಿಲ್ಲೇ ಊಟ ಮಾಡುವೆ ಅಂತೆ. ಊಟನ ಬೇಡ ಅನ್ಬಾರ್ದು. ನೀನು ಮುಜುಗರ ಪಡ್ಕೋಬೇಡ, ಬಾಪ್ಪ. ನಿಮ್ಮಮ್ಮ ಕರೆದಿದ್ರೆ ಇಲ್ಲ ಅಂತಿದ್ಯಾ? ಕೈ ಬೆರಳಿನ ತುತ್ತಿಗೆ ಆ ದೇವರಿಗೆ ಶರಣು. ಗಮ 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 ನಿಮಗರೆ ಸರಿ ಗಮ ಗಮ ಮಗನೆ ಆರಾಮಾಗಿ ಊಟ ಮಾಡಿ. ಯಾವಾಗಲೂ ಅದೇ ರೈಸ್ ಬಾತು ಅನ್ನ ಸಾಂಬಾರು ತಿಂದು ನಾಲ್ಗೆ ಜಡ್ಡಿಡ್ದು ಹೋಗಿರತ್ತೆ. ಅಮ್ಮ, ನೀನು ಫೋನ್ ನಂಬರ್ ಕೇಳಿದ ರೇಂಜ್ ನೋಡಿದ್ರೆ ನಾನು ಏನು ಅಂತ ಅನ್ಕೊಂಡ್ಬಿಟ್ಟಿದ್ದೆ. ನೋಡಿದ್ರೆ ಕರೆದು ಊಟ ಹಾಕ್ತಿದ್ಯಾ? ಇದಕ್ಕೆ ಇಷ್ಟೆಲ್ಲ ಡ್ರಾಮಾ ಬೇಕಿತ್ತಾ? ನೀನು ಅದನ್ನು ಡ್ರಾಮಾ ಅಂದ್ಕೊಂಡ್ರೆ ನಾನೇನು ಮಾಡಲಿ? ರಾಖಿ ಹತ್ರ ಮಾತಾಡಬೇಕು ಅಂತ ಎಷ್ಟೊಂದು ದಿನದಿಂದ ಅನ್ಕೋತಿದ್ದೆ, ಆದರೆ ಅದಾಗಿರಲಿಲ್ಲ.
ರಾಕಿ ಇನ್ನೂ ಸ್ವಲ್ಪ ಪಲ್ಯ ಬಡಿಸ್ಲಾ? ಹಾಂ. ತುಂಬ ದಿನ ಆಗಿತ್ತು ಆಂಟಿ ಇಂಥ ಊಟ ಮಾಡಿ. ಸತ್ಯ ಇದ್ದಾಗ ವಾರಕ್ಕೊಂದ್ಸಲಿ ಮನೆ ಕರೆದು ಭರ್ಜರಿಯಾಗಿ ಊಟ ಹಾಕೋಳು. ಈಗ ನಿಮಗೆ ಗೊತ್ತಲ್ಲ ಅಮ್ಮ ಅಜ್ಜಿ ಎಷ್ಟು ಕಷ್ಟ ಅಂತ. ಮಾಡಕ್ಕೆ ನಾನೇ ನಿಮ್ಮ ಮನೆ ಕೆಲ್ಸದವಳ? ನಾನು ಇದನ್ನೆಲ್ಲ ಮಾಡಲ್ಲ. ಯಾಕೆ ಮಾಡಲ್ಲ ಅಂತೀಯಾ? ಗಂಡನ ಮನೇಲಿ ಎಲ್ಲ ಕೆಲಸನ ಮೈ ಬಗ್ಸಿ ಮಾಡ್ತಾ ಇದ್ದೆ, ಈಗ ಇಲ್ಲಿ ಇಬ್ಬರು ಮುದುಕಿರು ಹೇಳಿದ್ರೆ ಆಗಲ್ಲ ಅಂತೀಯಾ? ಅಜ್ಜಿ ರೇಗಿಸ್ಬೇಡ, ನಾನು ಯಾವನ್ ಮನೇಲೂ ಕೆಲಸ ಮಾಡಲ್ಲ. ಎಲ್ಲಿ ಹೋದ್ರೂ ನೆಮ್ಮದಿಲ್ಲ ಕರ್ಮ. ಏನತ್ತೆ ನೀವು ಬೆಳಗ್ಗೆ ಅವಳು ಇಷ್ಟೊಂದು ಗೋಳೈಕೊಂಡ್ರಿ? ಸುಮ್ಮನಿರು. ಎಲ್ಲ ಸಮಯದಲ್ಲೂ ನಿನ್ನ ಮಗಳನ್ನ ರೇಗ್ಸಕ್ಕಾಗತ್ತಮ್ಮ? ಯಾವಾಗಲೂ ಮುಖನ ಅಂತ ಗಡಿಗೆ ಗಾತ್ರ ಮಾಡ್ಕೊಂಡು ಇಟ್ಕೊಂಡಿರ್ತಾಳೆ. ಈಗ ಚಾನ್ಸ್ ಸಿಕ್ಕಿದೆ, ಚೆನ್ನಾಗಿ ರೇಗಿಸ್ಬಿಟ್ಟೆ. ಇರಿ ಕಾಫಿ ತಗೊಂಬರ್ತೀನಿ. ರಾಕಿ ಬಾಪ. ತಗೋ. ಏನಿದು? ಇದು ನನ್ನ ಸೇವಿಂಗ್ಸು. ಅಲ್ಲಿ ಇಲ್ಲಿ ಉಳಿಸಿರೋ ಹಣ ತಗೋ, ನೀನು ಓದಿಗೆ ಹೆಲ್ಪ್ ಆಗತ್ತೆ. ನಾವು ನಿಮ್ಮಿಂದ ಕಿತ್ಕೊಂಡಿರೋ ಸಮಯ ಅಂತೂ ವಾಪಸ್ ಕೊಡೋಕ್ಕಾಗಲ್ಲ. ಕಡಿ ಪಕ್ಷ ನಿನಗಿದ್ರಿಂದ ಉಪಯೋಗ ಆಗೋದಾದ್ರೆ ಆಗಲಿ. ತಗೋ. ಇಲ್ಲ ಆಂಟಿ, ನನಗಿದು ಬೇಡ. ಯಾಕೆ? ನೀವೇನು ತಗೊಂಡ್ರೆ ನನಗೆ ಖುಷಿ ಆಗತ್ತೆ. ಹೌದು, ಬಟ್ ಓದೋರ ಕೈಲಿ ಅಗತ್ಯಕ್ಕಿಂತ ಹೆಚ್ಚಾಗಿ ದುಡ್ಡಿರಬಾರ್ದು. ನಾನು ಓದಿಗೆ ಬೇಕಾದಷ್ಟು ಹಣ ನನ್ನ ಹತ್ರ ಇದೆ ಆಂಟಿ. ಅಲ್ಲಿ ಇಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡಿದ್ದು, ಟ್ಯೂಷನ್ ಮಾಡಿದ್ದು ಅವೆಲ್ಲ ನನ್ನ ಹತ್ರನೇ ಇದೆ. ಹಾಗೂ ಕಮ್ಮಿ ಆದರೆ ನನಗೆ ಸಪೋರ್ಟ್ ಮಾಡೋಕ್ಕೆ ಸತ್ಯ ಮತ್ತು ಹುಡುಗರಿದ್ದಾರೆ. ಅಷ್ಟು ಸಾಕು ಆಂಟಿ ನನಗೆ. ಈ ವಯಸ್ಸಲ್ಲಿ ನಿನಗೆ ಎಷ್ಟೊಂದು ಸ್ವಾಭಿಮಾನ. ಬಡವರಾಸ್ತಿ ಅದೊಂದೇ ಅಲ್ವಾ ಆಂಟಿ? ಮುಂದೆ ಯಾವತ್ತಾದರೂ ಏನಾದರೂ ನಿನಗೆ ಕಷ್ಟ ಬಂದಾಗ ನಾನು ಇದ್ದೀನಿ ಅನ್ನೋದನ್ನ ಮರಿಬೇಡಪ್ಪ. ಖಂಡಿತ ಆಂಟಿ, ನಾನು ಹೊರಡ್ತೀನಿ. ಈ ದಿನ ನಾನು ಯಾವತ್ತೂ ಮರೆಯಲ್ಲ ಆಂಟಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಜಜಸ್. ನಮಸ್ಕಾರ ಅಂದಣ್ಣ. ನನ್ನ ಹೆಸರು ಮಧು ಅಂತ. ನನಗೊಂದು ಕಾಯಿಲೆ ಇದೆ. ನನ್ನ ಲೈಫಲ್ಲಿ ಏನೇನು ನಡೀತದೆ ಅದ್ರಲ್ಲಿ ಕಂಚ ಅದು ನಿಜ ಅದು ಏನು ಗೊತ್ತಾಗುತ್ತಿಲ್ಲ. ಇದರಿಂದ ನನಗೆ ತುಂಬಾ ಪ್ರಾಬ್ಲಮ್ಸ್ ಆಗ್ತದೆ. ಅತ್ತೆ, ಗಂಡನ ಮನೆ ಬಿಟ್ಟು ನಮ್ಮ ಮನೆಗೆ ಬಂದು ಸೇರ್ಕೊಂಡಿದ್ದಾಳೆ. ಸ್ವಲ್ಪನೂ ಬುದ್ಧಿ ಇಲ್ವಲ್ಲ ಅತ್ತೆ? ಸಣ್ಣ ಚಿಂತೆನೂ ಕಾಣ್ತಿಲ್ಲ. ಈಗಿನ ಕಾಲದ ಹುಡುಗಿರ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ನಮ್ಮ ಕಾಲದಲ್ಲಿ ಹೀಗೆಲ್ಲ ಇರಲಿಲ್ಲಮ್ಮ. ಒಂದ್ಸಲ ತಾಲಿ ಕಟ್ಟರೆ ಮುಗೀತು, ಅವನೇ ಸರ್ವಸ್ವ ಅಂತ ಬದುಕ್ತಾ ಇದ್ವಿ. ಕಷ್ಟನೋ ಸುಖನೋ ಅವನೇ ನಮಗೆಲ್ಲ ಅಂತ ತಿಳ್ಕೊಂಡು ಬದುಕ್ತಾ ಇದ್ವಿ ಕಣೆ. ಬೇಬಿ,
ಹಲೋ, ಏನೋ ಇದು ಅಸಹ್ಯ, ಗಂಡಸ್ರಿಗೆಲ್ಲ ಮುತ್ಕೊಟ್ಕೊಂಡು. ಹಲೋ, ಅಷ್ಟೊಂದೆಲ್ಲ ಯೋಚನೆ ಮಾಡಬೇಡ. ನಾನು ಮುತ್ಕೊಟ್ಟಿದ್ದು ನನ್ನ ಹೆಂಡತಿಗೆ. ಆಹಾ, ಏನೋ ಬಾಮೈದ, ಇಷ್ಟೊಂದೆಲ್ಲ ಮುಂದುವರೆದ್ಬಿಟ್ಟಿದ್ಯಾ. ಬೇಸ್ ಕಣೋ, ಇವತ್ತು ನಾನು ನಿನ್ನ ಮೆಚ್ಚಿದೆ. ಇದೆಲ್ಲ ಏನು ಅಲ್ಲ ಬಿಡೋ. ಓಹೋ ನಾವಿನ್ನೂ ಏನೇನು ಕೇಳಬೇಕು, ಏನೇನು ನೋಡಬೇಕು? ಅಕ್ಕ ಬಂಡ್ಗಿನ್ನೂ ಎಚ್ಚರ ಆಗಿಲ್ವೋ? ಇಲ್ಲ ಕಣ, ಮಗು ಥರ ಮಲ್ಕೊಂಡಿದ್ದಾಳೆ. ಏನು ಅಕ್ಕ ಬಂಡ್ ಮಗುನ 10 ಜನ ಬಂದ್ರು ಎಗರು ಸೆದೆಗೋದ್ಯೋ ದೊಡ್ಡ ಮಗು? ಅದೆಲ್ಲ ಬೇರೆಯವ್ರಿಗೆ, ನನ್ನ ಹತ್ರ ಸತ್ಯ ಹಾಗಿಲ್ಲ. ನಾನು ಕಂಡ್ರೆ ಎಷ್ಟು ಕೇರ್ ಮಾಡ್ತಾಳೆ ಗೊತ್ತಾ, ನಾನು ಎಷ್ಟು ಚೆನ್ನಾಗಿ ನೋಡ್ಕೋತಾಳೆ ಗೊತ್ತಾ. ಹಾ ಗೊತ್ತಾಗ್ತಿದೆ ಬಿಡಪ್ಪ. ಬಮಿದ, ನಂಗೊಂದು ಚಿಕ್ಕ ಡೌಟು. ಅಕ್ಕ ಬಂದು ಮಲಗಿರ್ಬೇಕಾದ್ರೆ ಏನೋ ಮುತ್ಕೊಟ್ಟೆ, ಎಚ್ಚರ ಇರ್ಬೇಕಾದ್ರೆ ಮುತ್ಕೊಡೋ ಧೈರ್ಯ ಇದೆಯೋ? ಅಯ್ಯಯ್ಯೋ ಇಲ್ಲಪ್ಪ, ಅವಳು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೇನೆ ಎದೆ ಡವ 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 ಅಂತ ಹೊಡ್ಕೊಳ್ಳೋದು ಕಣೋ. ಇನ್ನು ಹೇಗೋ ಮುತ್ಕೊಡ್ಲಿ? ಸರಿ ಆಯ್ತು. ಲವ್, ನೀನು ಎಷ್ಟೋ ಮಾತಾಡ್ತೀಯ, ನಿದ್ದೆ ಅಂತ ಹೇಳಿದ್ರು ಒಂದೇ ಸುಮ್ಮನೆ ಮಾತಾಡ್ತಾ ಇರ್ತಲ್ಲ. ಆಯ್ತು ಬಿಡಪ್ಪ, ಮಲ್ಕೋ, ಗುಡ್ ನೈಟ್. ಇಲ್ಲ ಬಮಿದ, ನೆಕ್ಸ್ಟ್ ಟೈಮಿಂದ ಅಕ್ಕ ಬಂದು ಎಚ್ಚರ ಇರ್ಬೇಕಾದ್ರೆ ಅಂತ ಮುತ್ಕೊಳಕ್ ಟ್ರೈ ಮಾಡೋ. ಓಕೆ ಬಾಯ್. ಹಾಳಾದವನು ನಿದ್ದೆ ಎಲ್ಲ ಹಾಳು ಮಾಡ್ಬಿಟ್ಟ. ಪ್ರೇಮಲೋಕದಿಂದ ಬಂದ ಪ್ರೇಮದ ಸಂದೇಶ, ಭೂಮಿಯಲ್ಲಿ ಹಾಡಿ ತಿಳಿಯೋಣ. ನೋಡ್ರಪ್ಪ, ಸಂದೇಶ ಬಂದೇ ಬಿಡ್ತು. ರಾಕಿ ತಗೋ, ಪಿಕ್ ಮಾಡು, ಮಾತಾಡು. ಈಗಷ್ಟೇ ಅವಳ ಜೊತೆ ಮಾತಾಡಕ್ಕಾಗಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ನೆನೆದವರ ಮನದಲ್ಲಿ ನಂಗೆ ಅವಳೇ ಕಾಲ್ ಮಾಡಿದ್ದಾಳೆ, ಎತ್ತ ಫೋನು. ಹಾಗಲ್ಲ ಕಣ್ರೋ, ಅವಳ ಫೋನು ಅವಳ ಹತ್ರನೇ ಇರಲಿಲ್ಲ, ಅವ್ರ ಅಪ್ಪನ ಹತ್ರ ಇತ್ತು. ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ಅದಕ್ಕೇನಂತೆ, ನಿಮ್ ಬಾವಿ ಮಾವತಾನೆ, ಧೈರ್ಯವಾಗಿ ಮಾತಾಡು. ಅಲ್ವಾ? ಈಗೇನು ವಿಷಯನ ಗುಟ್ಟಾಗ ಇಟ್ಟಿದ್ದೀರಾ, ಎಲ್ಲ ರಟ್ ಮಾಡಿ ಇಡೀ ಊರಿಗೆ ಹೇಳ್ಬಿಟ್ಟಿದ್ದೀರಾ. ಫೋನ್ ಎತ್ತ. ಸುಮ್ನಿರ ರಾಕೆ, ಪಕ್ಕ ರೀತುನೇ ಕಾಲ್ ಮಾಡ್ತಿರೋದು. ಅಲ್ಲ, ಅವ್ರ ಅಪ್ಪ ಅವಳ ನಂಬರಿಂದ ಯಾಕೆ ಮಾಡ್ತಾರೆ? ಅದು ಕಣ ಪಾಯಿಂಟ್. ಅಂದ್ರೆ ಫೋನ್ ರಿಸೀವ್ ಮಾಡೋ. ರಿಸೀವ್ ಮಾಡೋ. ಜಾಗ ಇಲ್ಲ ಅನ್ನಕ್ಕೆ ನೀನ್ ಯಾರು? ಇದು ನಮ್ಮ ಅಪ್ಪನ ಮನೆ, ಇಲ್ಲಿರೋದಕ್ಕೆ ನನಗೂ ರೈಟ್ಸ್ ಇದೆ. ನೀನ್ ಇವಾಗ ಹೋಗ್ತೀಯೋ ಅಥವಾ ನಾನೇ ಕತ್ತಿ ಹಿಡಿದು ಹೊರಗಡೆ ಕಳಿಸ್ಲೋ? ಪ್ಲೀಸ್ ಬೇಬಿ, ನಮ್ದೇನೇ ಇದ್ರು ಸಾರ್ಟ್ ಔಟ್ ಮಾಡ್ಕೊಳ್ಳೋಣ. ನಾವೀಗ ಕಿತ್ತಾಡಿದ್ರೆ ದೊಡ್ಡವ್ರಿಗೆ ನೋವು ಅಲ್ವಾ? ಪಾಪ ಈ ವಯಸ್ಸಿನಲ್ಲಿ ನಾವು ಅವ್ರಿಗೆ ನೋವು ಕೊಡ್ಬೇಕಾ ಹೇಳು? ಓಡಿಸ್ಕೊಂಡು ಹೋಗ್ಬೇಕಾದ್ರೆ ದೊಡ್ಡವ್ರಿಗೆ ನೋವಾಗುತ್ತೆ ಅಂತ ಗೊತ್ತಿರ್ಲಿಲ್ವಾ? ಇವಾಗ ನೀನ್ ಇಲ್ಲಿಂದ ಹೋದ್ರೆ ಸರಿ. ಬೇಬಿ, ಸ್ವಲ್ಪ ಅರ್ಥ ಮಾಡ್ಕೊ. ಏನಾಯ್ತು, ಯಾಕಾಯ್ತು ಎಲ್ಲ ಹೇಳಿದ್ದೀನಿ. ಇನ್ಮೇಲಿಂದ ಬದಲಾಗ್ತೀನಿ, ಪ್ರಾಮಾಣಿಕವಾಗಿ ಜೀವನ ಮಾಡ್ತೀನಿ. ನನಗೆ ಕಷ್ಟ ಆದರೂ ಪರವಾಗಿಲ್ಲ, ನಿನ್ನ ಸುಖವಾಗಿ ನೋಡ್ಕೋತೀನಿ. ನನಗೊಂದೇ ಒಂದು ಚಾನ್ಸ್ ಕೊಡು.
ಈ ಬಾಲ ಏನು ಅಂತ ಪ್ರೂವ್ ಮಾಡ್ತೀನಿ. ಈ ಬಾಲ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಮೊದಲಿಲ್ಲಿಂದ ತೊಲಗೋ. ಇವಾಗೇನು ಹೋಗ್ತೀಯೋ ಇಲ್ವೋ? ಫೋನ್ ಎತ್ತಿ ಅದೇನು ಅಂತ ಕೇಳ. ಏನು ಯೋಚನೆ ಮಾಡ್ತಿದ್ಯಾ? ಮಾತಾಡೋ. ಭಯ ಆಗ್ತಾ ಇದೆ ಕಣೋ. ಅವಳೇನೋ ನನ್ನ ಜೊತೆ ಬರೋಕ್ಕೆ ರೆಡಿ ಇದ್ಲು, ಆದರೆ ನಾನು ವಾಪಸ್ ಕರ್ಕೊಂಡೋಗಿ ಮನೆಗೆ ಬಿಟ್ಬಿಟ್ನಲ್ಲ. ಅದು ಒಳ್ಳೇದೇ ಅಲ್ವೇನು? ನೀನೇನು ತಪ್ಪು ಮಾಡಿಲ್ಲ, ಧೈರ್ಯವಾಗಿ ಮಾತಾಡು. ಎತ್ತ. ಹಾಯ್ ರಾಕಿ. ರಿತು. ನಮ್ಮ ಹುಡುಗಂಗೆ ಬೆಳದಿಂಗಳ ಬಾಳೆ ಕಾಲು ಬಂದಿದೆ. ಸುಮ್ಮನೆ ನಾವಿಲ್ಲೇ ಇದ್ರೆ ಅವನಿಗೆ ಡಿಸ್ಟರ್ಬ್ ಆಗುತ್ತೆ. ಸರ್, ನಾವು ಹೋಗ್ತೀವಿ, ನೀವು ನಿಮ್ಮ ಸಂವಾರದಿಂದ ನಡೆಸ್ಕೊಳ್ಳಿ. ನಡೀರೋ, ಏನು ಮಕ ನೋಡ್ತಾ ಇದ್ದೀರ? ನಮ್ಮ ಹುಡುಗಂಗೆ ನಾವಿಲ್ಲಿದ್ರೆ ಮಾತೇ ಬರಲ್ಲ. ರಿತು, ಹೇಗಿದ್ಯಾ ರಾಕಿ? ನಂಗಂತೂ ಯಾವಾಗ ನಿನ್ ಜೊತೆ ಮಾತಾಡ್ತೀನೋ ಅಂತ ಅನ್ಸ್ಬಿಟ್ಟಿತ್ತು ಗೊತ್ತಾ. ಸುಮ್ಮನಿರೋ ರಿತು, ನಿನಗೆ ನಾನು ನಿನ್ನ ವಾಪಸ್ ಕಳಿಸ್ದೆ ಅಂತ ಬೇಜಾರು ತಾನೆ? ಒಂದ್ಸಲ ಬೇಜಾರಾಗಿತ್ತು, ಆದರೆ ನನ್ನ ಹುಡುಗ ಬುದ್ಧಿ ಇರೋನು. ಅವ್ನು ಏನೇ ಮಾಡಿದ್ರು ಅದಕ್ಕೊಂದು ಅರ್ಥ ಇರುತ್ತೆ ಅನ್ನೋ ನಂಬಿಕೆ ನನಗಿತ್ತು. ಸಾರಿ ರಿತು. ಯಾಕೆ? ನಿನ್ ಮೇಲೆ ನಂಬಿಕೆ ಇಟ್ಟಿದ್ದಕ್ಕ? ಸಾರಿ ಕೇಳೋ ಪ್ರಮೇಯನ ನೀನು ಯಾವತ್ತೂ ತಂದ್ಕೊಳ್ಳಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಇದು ಓವರ್ ಕಾನ್ಫಿಡೆನ್ಸು. ಸೊ ವಾಟ್? ನನ್ನ ಹುಡುಗ ಅಂದರೆ ಕಮ್ಮಿ ಅಂತ ಅನ್ಕೊಂಡಿದ್ಯಾ? ಜಾಸ್ತಿ ಡೌ ಮಾಡಬೇಡ. ನೀವಪ್ಪ ನಿನ್ನ ಫೋನ್ ವಾಪಸ್ ಕೊಟ್ಬಿಟ್ರಾ? ಕೊಟ್ಟರು. ಅವ್ರಿಗೆ ಬೇಕಾಗಿರೋದು ನನ್ನ ಸಂತೋಷ ಅಷ್ಟೇ ರಾಕಿ. ಅವ್ರು ಸಿಟ್ಟಲ್ಲಿ ಬೈಯೋದು ಕೂಡ ನಾನು ಚೆನ್ನಾಗಿರ್ಬೇಕು ಅಂತ. ಅಪ್ಪ ನನ್ನ ತುಂಬ ಪ್ರೀತಿಸ್ತಾರೆ ರಾಕಿ. ಅವರನ್ನೇ ಬಿಟ್ಟು ನಾನು ಹೊರಟ್ಬಿಟ್ಟಿದ್ನಲ್ಲ, ನೀನು ಇಲ್ಲಿಗೆ ವಾಪಸ್ ಕಳಿಸಿ ಒಳ್ಳೆ ಕೆಲಸನೇ ಮಾಡಿದೆ. ಅಪ್ಪ ಅಮ್ಮನ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗಲ್ಲ ರೀತು. ಅದು ಕಳ್ಕೊಂಡವ್ರಿಗೆ ಮಾತ್ರ ಅರ್ಥ ಆಗೋದು. ಬಹುಶಃ ನಾನು ವಾಪಸ್ ಬಂದಿಲ್ಲ ಅಂದಿದ್ದಿದ್ರೆ ಅಪ್ಪನ್ನ, ಈ ಮನೇನ ಎಲ್ಲನೂ ಕಳ್ಕೊತಿದ್ದೆ ರಾಕಿ. ಆದರೆ ಈಗ ನೋಡು, ನನಗೆ ಮನೆಯವರು ಇದ್ದಾರೆ, ನೀನು ಇದೆಯಾ. ಸಖತ್ತಾಗೆ ಪ್ಲಾನ್ ಮಾಡಿದ್ಯಾ ಬಿಡು. ಪ್ಲಾನಾ? ನಾನಾ? ಅಲ್ವಾ ಮತ್ತೆ. ನಿಮ್ಮ ಮಗಳಿಗಿಂತ ನಾನೇ ಒಳ್ಳೆಯವನು ಅಂತ ತೋರಿಸಿ ನಮ್ಮ ಮನೆಯವ್ರನ್ನೆಲ್ಲರನ್ನೂ ಬುಟ್ಟಿಗೆ ಹಾಕೊಂಡ್ಬಿಟ್ಟಿಯಲ್ಲ. ಈ ಕೋತಿನ ನಿಭಾಯಿಸಕ್ ಬರೋದು ಈ ರಾಕಿಗೆ ಮಾತ್ರ ಅಂತ ನಿಮ್ಮ ಮನೆಯವ್ರಿಗೆಲ್ಲ ಗೊತ್ತಾಗಿರುತ್ತೆ. ನನ್ನೇ ಕೋತಿ ಅಂತ ಇದೆ. ಊರ್ಮಿಳ, ಊಟ ಬಹಳ ಚೆನ್ನಾಗಿತ್ತಮ್ಮ. ಏನು 4 ಐಟಮ್ ಮಾಡಿಬಿಟ್ಟಿದೆಯಲ್ಲ, ಭಾಳ ಚೆನ್ನಾಗಿತ್ತು. ಇದ್ರಲ್ಲಿ ನಂದೇನೂ ಇಲ್ಲ ಬಾಬಾ. ಸತ್ಯ ಮನೇಲಿ ಎಲ್ಲರೂ ಖುಷಿಯಾಗಿದ್ದಾರೆ. ಒಂದೊಳ್ಳೆ ಅಡುಗೆ ಮಾಡೋಣ ಅಂತ ಹೇಳಿದ್ಲು, ಕೆಲ್ಸಕ್ಕೆ ಸಹಾಯನೂ ಮಾಡಿದ್ಲು. ನಾನು ಬರೀ ಕೈ ಆಡಿಸಿದ್ದಷ್ಟೇ, ಎಲ್ಲನೂ ಮಾಡಿದ್ ಸತ್ಯಾನೇ. ಬರೀ ಕೈ ಆಡಿಸಿದ್ದ, ಸೌಟ್ ಆಡಿಸ್ಲಿಲ್ವಾ? ಬಾಬಾ ಹೌದೇನಮ್ಮ ಸತ್ಯ? ಅಯ್ಯೋ ರಾಯ್ರೆ, ಚಿಕ್ಕತ್ತೆ ಸ್ವಲ್ಪ ಜಾಸ್ತಿನೇ ಹೇಳ್ತಾ ಇದ್ದಾರೆ. ನನಗೆ ತಿಳಿದಷ್ಟು ನಾನು ಮಾಡಿದೆ ಅಷ್ಟೆ. ಆದರೆ ನಮ್ಮನೆ ಮುಖ್ಯ ಭಟ್ರು ಚಿಕ್ಕತ್ತೆನೆ. ಆದರೂ ನೀವು ಇಷ್ಟೆಲ್ಲ ಕಲ್ತ್ಕೊಂಡು ಮಾಡ್ತಾ ಇದೆಯಲ್ಲ, ಅದೇ ದೊಡ್ಡ ವಿಷಯ. ನೀನು ಮದುವೆಯಾಗಿ ಮನೆಗೆ ಬಂದಾಗ ನಿನ್ನತ್ತೆ ನಿನ್ನ ಬಗ್ಗೆ ಅನುಮಾನ ಪಟ್ಟಿದ್ಲು. ಈಗ ನೋಡು, ಅವಳಿಗೂ ನೀನು ಉತ್ತರ ಕೊಟ್ಬಿಟ್ಟೆ. ಅಯ್ಯೋ ರಾಯ್ರೆ, ಹಾಗೇನೂ ಇಲ್ಲ. ಸೀತಮ್ಮ ಅಷ್ಟು ಹೇಳ್ಕೊಟ್ಟಿದ್ದಕ್ಕೆ ನಾನು ಕಲ್ತ್ಕೊಳ್ಳೋದಕ್ಕಾಗಿತ್ತು. ಅವ್ರು
ನನಗೆ ತಿದ್ದಿರ್ಲಿಲ್ಲ ಅಂದಿದ್ದಿದ್ರೆ ನಾನಿನ್ನೂ ಹಳೆ ಸತ್ಯ ಆಗೇ ಉಳ್ದಿರ್ತಿದ್ದೆ. ನೋಡ್ದೇನೆ ಸೀತಾ, ನಿನ್ನ ಸೊಸೆ ನಿನ್ನ ಬಿಟ್ಕೊಡೋದೇ ಇಲ್ಲ ಅಂತಾಳೆ. ಅಣ್ಣ, ನಿನ್ನ ಹತ್ರ ಇವತ್ತು ನಾನೊಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ಯಾವ ವಿಷಯ ಲಕ್ಷ್ಮಣ? ಅದು ನಮ್ಮ ರಿತು ಮದುವೆ ವಿಚಾರ ಅಣ್ಣ. ಅಲ್ಲ ಲಕ್ಷ್ಮಣ, ಈಗಷ್ಟೇ ಅಷ್ಟೊಂದು ಗಲಾಟೆ ಆಗಿದೆ, ಮತ್ತೆ ಮದುವೆ ಅಂತೀಯಲ್ಲ ನೀನು? ಸದ್ಯಕ್ಕೆ ಆ ಯೋಚನೆ ಏನೂ ಬೇಡ, ಎಲ್ಲರ ಮನಸ್ಸು ತಿಳಿಯಾಗಲಿ. ಬೇಬಿ, ನನಗೆ ನಿನಗಿಂತ ಯಾವುದು ಮುಖ್ಯ ಅಲ್ಲ, ನನಗೆ ನೀನೇ ಎಲ್ಲ ಬೇಬಿ. ಬೇಬಿ, ಮಾತಾಡೋಣ ಪ್ಲೀಸ್. ಬಾಗ್ಲು ತೆಗಿ. ಹೆಣ್ಮಕ್ಳಿಗೆ ಇಷ್ಟೊಂದು ಹಠ ಇರಬಾರ್ದು ಕಣೆ. ಗಂಡ ಆಗಿ ಅವನೇ ಅಷ್ಟೊಂದು ಕೇಳ್ಕೊತಿದ್ದಾನೆ. ಅವನ್ನ ಒಪ್ಕೊಂಡು ತಿದ್ಕೊಂಡು ಬದುಕಕ್ಕೆ ಅವಕಾಶ ಕೊಡೆ. ಅಮ್ಮ ಪ್ಲೀಸ್, ನಮ್ಮ ಮೊದ್ಲೇ ತಲೆ ಕೆಟ್ಟೋಗಿದೆ, ಸುಮ್ಮನೆ ಇದ್ಬಿಡು. ಗಂಡನ್ನ ಬೀದಿಲಿ ನಿಲ್ಸಿದೆಯಲ್ಲೇ, ಅಕ್ಕಪಕ್ಕದವ್ರು ಏನ್ ಅನ್ಕೊಳಲ್ಲ. ಅವನ್ನ ಒಳಗಡೆ ಕರಿಯೇ. ನಮ್ಮ ಮಾನ ಮರ್ಯಾದೆ ಹರಾಜ್ ಹಾಕ್ಬೇಡ. ನಿನ್ ದಮ್ಮಯ್ಯ ಅಂತೀನಿ ಕಣೆ. ಹೋಗೆ ಹೋಗೆ ಬಾಗಿಲು ತೆಗಿ. ದಿವ್ಯಾ ಪ್ಲೀಸ್, ಬಾಗ್ಲು ತೆಗಿ. ದಿವ್ಯಾ, ದಿವ್ಯಾ, ದಿವ್ಯಾ. ಅವನು ನಮ್ಮ ದಿವ್ಯನ್ ಗಂಡ ಅಲ್ವೇ? ಹೌದು. ಕೋಟ್ಯಾಧೀಶ್ವರ ಅಂತ ಹೇಳ್ತಾ ಇದ್ರು, ಯಾಕೆ ಬಾಗಿಲು ಬಡ್ಕೊಂಡು ನಿಂತವನಲ್ಲ? ದಿವ್ಯಾ ಪ್ಲೀಸ್. ದಿವ್ಯಾ, ದಿವ್ಯನ ಅವಳ ಗಂಡನ ಆಚಾಕಿಲ್ಲಣ್ಣ, ನಾನೇ ನನ್ನ ಕಣ್ಣ ನೋಡಿದೆ. ಅದೇನು ವಿಚಾರಿಸೋಣ ಬಾ. ಬೇಬಿ, ಬೇಬಿ, ಬಾಗ್ಲು ತೆಗಿ ಬೇಬಿ, ಪ್ಲೀಸ್ ಪ್ಲೀಸ್. ನೀವು ದಿವ್ಯನ್ ಗಂಡ ಬಾಲ ಅಲ್ವೇ? ಮತ್ತೆ ಅದ್ಯಾಕೆ ಈಚೆ ಕಡೆ ನಿಂತಿದ್ದೀರಲ್ಲ? ಕೋಟ್ಯಾಧೀಶ್ವರ ಅಂತ ಹೇಳ್ತಾರೆ, ಬಾಗಿಲು ಬಡಿತಾ ನಿಂತಿದ್ದೀರಾ? ಅವಳು ಹಾಕಿದ ಬಾಗಿಲು ತೆಗಿಲೇ ಇಲ್ಲ. ಏನಾದ್ರೂ ಸಮಸ್ಯೆನಾ? ಹೇಳಪ್ಪ, ಏನಾದರೂ ಸಮಸ್ಯೆ ಇದ್ರೆ ನಮ್ಮ ಕೈಲಾದ್ರೆ ನಾವು ಬಗೆಹರಿಸ್ತೀವಿ. ಏನು ವಿಷಯ ಅಂತ ಹೇಳಿ. ಕೇಳಿಸ್ಕೊಂಡೇನೆ, ಅಕ್ಕಪಕ್ಕದವರೆಲ್ಲ ಗುಂಪಾಗಿದ್ದಾರೆ, ಅಳಿಯಂದ್ರನ್ನ ವಿಚಾರಿಸಿದ್ದಾರೆ. ಈಗ ಏನ್ ಹೇಳ್ತೀಯ ನೀನು? ಏನು ಹೇಳಲ್ಲ. ಸ್ವಲ್ಪ ಹೊತ್ತು ಹೊರಗಡೆನೆ ಇದ್ರೆ ಅವನಿಗೂ ಬುದ್ಧಿ ಬರುತ್ತೆ, ಮತ್ತೆ ವಾಪಸ್ ಹೋಗ್ತಾನೆ. ಯಾಕೆ ನಿನಗೆ ಅರ್ಥ ಆಗ್ತಿಲ್ಲ? ವಿದ್ಯೆ ಬಗ್ಗೆ ಹಗುರವಾಗಿ ಮಾತಾಡ್ತೀಯ, ಸರಸ್ವತಿನ ಕೀಳಾಗಿ ನೋಡ್ತೀಯ. ಆ ತರ ಮಾತಾಡಿದ್ರೆ ಏನ್ ಗತಿ ಆಗುತ್ತೆ ಅಂತ ತೋರ್ಸೋದಕ್ಕೆ ಮತ್ತೊಂದು. ಸತ್ಯ, ಕಿರಿಚ್ಬೇಡ ಅಂತ ನಾನು ಅವಾಗ್ಲೇ ಹೇಳ್ದೆ. ತಪ್ಪು ಮಾಡೋರ್ಗೆ ಪ್ರತಿಭಟಿಸೋ ಹಕ್ಕಿರಲ್ಲ. ಒಂದು ಮಾತು ಹೇಳ್ತೀನಿ ಕೀರ್ತನ,
ಸರಿಯಾಗಿ ಕೇಳಿಸ್ಕೊ. ಇದು ನನ್ನ ಮನೆ, ನನ್ನ ಗಂಡನ ಮನೆ. ಈ ಮನೆ ಘನತೆ ಗೌರವ ಧಕ್ಕೆ ಬರೋ ತರ ಯಾರೇ ನಡ್ಕೊಂಡ್ರು ನಾನ್ ಸುಮ್ಮನಿರಲ್ಲ. ಅದು ನೀನಾದ್ರೂ ಸರಿ, ಯಾರಾದ್ರೂ ಸರಿ. ನೀನು ತುಂಬಾ ಮಾತಾಡ್ತಾ ಇದೆಯಾ ಸತ್ಯ. ಯು ವಿಲ್ ಹ್ಯಾವ್ ಟು ಪೇ ಫಾರ್ ದಿಸ್. ನನ್ನ ನಾಲ್ಗೆ ಕೈ ಯಾವಾಗ್ಲೂ ಹರ್ತಾನೆ. ಅದ್ರ ಬಿಸಿ ತಾಗಬಾರ್ದು ಅಂದ್ರೆ ಅದರಿಂದ ದೂರ ಇರೋದನ್ನ ಕಲಿಬೇಕು. ಕಲೀಲಿಲ್ಲ ಅಂದ್ರೆ ಅದನ್ನ ನಾನ್ ಕಲಿಸ್ತೇನೆ. ಅಲ್ಲ ಕೀರ್ತನ, ನನಗ್ ಒಂದ್ ಅರ್ಥ ಆಗ್ತಿಲ್ಲ. ದೇವ್ರಂತ ಅಪ್ಪ ಅಮ್ಮನ್ಗೆ ಅದ್ ಹೆಂಗ್ ನಿನ್ನಂತ ಮಗಳು ಹುಟ್ಟಿದ್ಲು ಅಂತ. ನೀನು ಒಬ್ಳು ಈ ಮನೇಲಿ ಇಲ್ಲ ಅಂದಿದ್ರೆ ಈ ಮನೆ ನೆಮ್ಮದಿಯಾಗಿರ್ತಿತ್ತು. ನಿನ್ನೆ ಮೊನ್ನೆ ಬಂದೋಳು ನೀನು ನನ್ನ ಬಗ್ಗೆನೇ ಮಾತಾಡ್ತೀಯಾ? ನಾನಿಲ್ಲಿ ಯಾವತ್ತು ಬಂದೆ ಅನ್ನೋದು ಮ್ಯಾಟ್ರ್ ಅಲ್ಲ, ಬಂದ ಮೇಲೆ ಹೇಗಿದ್ದೀನಿ ಅನ್ನೋದೇ ಮ್ಯಾಟ್ರ್. ಇದೆಲ್ಲ ನಿನಗೆ ಅರ್ಥ ಆಗಲ್ಲ. ಇಷ್ಟರಲ್ಲೇ ನಿನಗೂ ನಿನ್ ಗಂಡನಿಗೂ ಈ ಮನೆಯಿಂದ ಮುಕ್ತಿ ಕೊಡಿಸ್ತೀನಿ. ರೆಡಿಯಾಗಿ. ಲಾಸ್ಟ್ ಟೈಮು ನಿಮ್ಮಿಬ್ರನ್ನ ಮನೆಯಿಂದ ಆಚೆ ಹಾಕ್ಬೇಕು ಅಂದಾಗ ನಾನೇ ಮನೆ ಮಗಳನ್ನ ದೂರ ಮಾಡೋದು ಬೇಡ ಅಂತ ರಾಯರ ಹತ್ರ ಮಾತಾಡಿ ತಡ್ತಿದ್ದೀನಿ. ಆದ್ರೆ ಈ ಸಲ ನಾನಾ ತಪ್ಪನ್ ಮಾಡಲ್ಲ. ನಾನೇ ಖುದ್ದಾಗಿ ನಿಮ್ಮಿಬ್ರನ್ನ ಆಚೆಗಾಕ್ತೀನಿ. ಈ ಮನೆ ನೆಮ್ಮದಿಗೋಸ್ಕರ ಸಣ್ಣ ಪುಟ್ಟದಾಗಿ ಕದ್ದು ಎತ್ತಿಟ್ಟಿರೋ ದುಡ್ಡನ್ನೆಲ್ಲ ರೆಡಿ ಮಾಡ್ಕೊಂಡ್ಬಿಡು. ಬೀದಿಗೆ ಬಿದ್ದಾಗ ಬೇಕಾಗತ್ತಲ್ಲ. ನನಗೆ ಚಾಲೆಂಜ್ ಮಾಡ್ತಿದ್ಯಾ ಸತ್ಯ? ಇನ್ನೇನ್ ಭೀಮ್ ಅಮಾವಾಸ್ಯೆ ಬಂತಲ್ಲ, ಅದಕ್ಕೆ ಬೇಕಾಗಿರೋ ಪೂಜೆ ಸಾಮಗ್ರಿಗಳನ್ನ ತರಬೇಕು. ನಾವೇ ಹೋದ್ರೆ ಏನ್ ಬೇಕೋ ಅದನ್ನ ಆರಿಸಿ ತಗೊಂಡ್ ಬರ್ಬೋದು. ಆಮೇಲೆ ಕೊನೆಗಳಿಗೆಲ್ಲಿ ಎಲ್ಲ ಗಡಿಬಿಡಿ ಆಗ್ಬಿಡತ್ತೆ. ಸರಿ ಚಿಕ್ಕತ್ತೆ. ಹಾ ಊರ್ಮಿಳಾ, ತಿಂಡಿಗೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ಅಕ್ಕ ಉಪ್ಪಿಟ್ಟು ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಬರೀ ಉಪ್ಪಿಟ್ಟ, ಜೊತೆಗೆ ಕೇಸರಿ ಭಾತು ಮಾಡ್ಬಿಡ. ಸರಿ. ಚಿಕ್ಕತ್ತೆ, ಕೇಸರಿ ಬಾತ್ ಅಂತ ಹೇಳಿದ ತಕ್ಷಣ ಯಾಕೆ ಇಷ್ಟೊಂದು ನಗ್ತಿದ್ದೀರಾ? ಮತ್ತಿನ್ನೇನ್ ಸತ್ಯ, ಅಕ್ಕ ಸಿಹಿ ಮಾಡೋಕ್ ಹೇಳ್ತಿದ್ದಾಳೆ ಅಂದ್ರೆ ಅವಳ ಮನ್ಸು ಖುಷಿಯಾಗಿದೆ ಅಂತ ಅರ್ಥ. ಸತ್ಯ, ನಿನ್ಗಿನ್ನೂ ಗೊತ್ತಿಲ್ಲ ಅನ್ಸತ್ತೆ ಅಕ್ಕ ಎಷ್ಟು ನೇರ ನಿಷ್ಠುರ ಅಂತ. ಮನ್ಸಲ್ಲಿರೋದನ್ನ ಹಾಗೆ ಆಚೆ ಹಾಕ್ಬಿಡ್ತಾಳೆ. ಆದ್ರೆ ಪ್ರೀತಿ ವಿಚಾರದಲ್ಲಿ ಮಾತ್ರ ಅವಳ ಬಾಯಿ ಕಟ್ ಹೋಗತ್ತೆ. ಪ್ರೀತಿ ಹೇಳ್ಕೊಳಕ್ಕೆ ತೋರ್ಸ್ಕೊಳಕ್ ಅವಳಿಗೆ ಬರೋದೇ ಇಲ್ಲ. ಚಿಕ್ಕತ್ತೆ, ನನ್ಗೆ ಅರ್ಥ ಆಗ್ಲಿಲ್ಲ. ಅಂದ್ರೆ ಅಕ್ಕ ಕೋಪ ಅಸಮಾಧಾನನ ಆಚೆ ಹಾಕ್ಬಿಡ್ತಾಳೆ. ಪ್ರೀತಿನ ಮನ್ಸಲ್ಲೇ ಇಟ್ಕೊಂಡಿರ್ತಾಳೆ. ಕಾರಣ ಎಂದ್ರೆ ಅಕ್ಕ ಸಿಹಿ ಮಾಡೋಕ್ ಹೇಳೋಳಲ್ಲ. ಹೇಳಿದಾಳೆ ಅಂದ್ರೆ ಏನೋ ಒಂದ್ ಒಳ್ಳೆ ಕಾರಣ ಇದ್ದೇ ಇರತ್ತೆ. ಓ ಹಾಗಾ? ಹಾಗೆ. ಅಕ್ಕ ಇವತ್ತು ಒಳ್ಳೆ ಮೂಡಲ್ಲಿದ್ದಾಳೆ. ನೀನ್ ಗಮನಿಸಿದ್ಯಾ? ನೀನ್ ಎದುರುಗಡೆನೆ ಇದ್ರು ಅಕ್ಕ ನಿನ್ ಮೇಲೆ ರೇಗ್ಲಿಲ್ಲ. ಅಕ್ಕನ್ಗೆ ನಿನ್ ಮೇಲೆ ಒಳ್ಳೆ ಭಾವನೆ ಮೂಡ್ತಾ ಇದೆ. ಹೌದಾ ಚಿಕ್ಕತ್ತೆ? ಹೌದು ಸತ್ಯ. ನೀನ್ ನೋಡ್ತಾ ಇರು, ಆದಷ್ಟು ಬೇಗ ಅಕ್ಕ ನಿನ್ನ ಸೊಸೆ ಅಂತ ಒಪ್ಕೊಳ್ಳೋ ದಿನ ಬಂದೇ ಬರುತ್ತೆ. ನಾನು ಆ ದಿನಕ್ಕೋಸ್ಕರ ಕಾಯ್ತಾ ಇದ್ದೇನೆ ಚಿಕ್ಕತ್ತೆ. ಏನತ್ಗೆ ಫುಲ್ ಖುಷಿಯಾಗಿರೋ ಥರ ಇದೆ? ಹಾಂ, ನಾನಾ? ಇಲ್ಲಲ್ಲ, ನಾರ್ಮಲ್ ಆಗೇ ಇದ್ದೀನಿ. ಅದಕ್ಕೆ ನಿಮ್ಮ ಮುಖ ನೋಡಿದ್ರೆ ಚರಿತ್ರೆನೇ ಗೊತ್ತಾಗೋ ಥರ ಇದೆ. ನಿಮಗೆ ನೀಟಾಗಿ ಸುಳ್ಳು ಹೇಳಕ್ಕೂ ಬರಲ್ಲ. ಅದೇನು ಅಂತ ಹೇಳಿ. ಚಿಕ್ಕ ಹುಡುಗಿರು ಅದನ್ನೆಲ್ಲ ಕೇಳಬಾರ್ದು. ಓ
ಹಾಗಿದ್ರೆ ಇದು ಪಕ್ಕ ರೊಮ್ಯಾಂಟಿಕ್ ವಿಷಯದೇ ಇರಬೇಕು. ರಿತು, ಅತ್ಗೆ ನಾನೇನು ಚಿಕ್ಕ ಹುಡುಗಿ ಅಲ್ಲ, ನನಗೆಲ್ಲ ಗೊತ್ತಾಗತ್ತೆ. ಅಣ್ಣ ಫುಲ್ ಕಾರ್ಡ್ ಹಾಕ್ತಾ ಇದ್ದಾನ. ರಿತು ಸುಮ್ಮನಿರು, ನಿನ್ಗದೆಲ್ಲ ಅರ್ಥ ಆಗಲ್ಲ. ಅತ್ಗೆ ವಯಸ್ಸಿಗಿಂತ ಇದರಲ್ಲಿ ಅನುಭವ ಮುಖ್ಯ. ಈ ವಿಷಯದಲ್ಲಿ ನಾವೇ ನಿಮ್ಗಿಂತ ಮುಂದೆ ಇದ್ದೀವಿ, ಅದು ನೆನ್ಪಿರ್ಲಿ. ದೊಡ್ಡ ದೊಡ್ಡ ಮಾತಾಡ್ತಿದ್ಯಾ? ಅದಕ್ಕೆ ನೋಡ್ತೇವೆ, ಅದಕ್ಕೆ ಬಿಡಿ ನೋಡ್ತೇವೆ, ಇನ್ ಮುಂದೆ ಹಾಗೆ ಹೇಳಲ್ಲ. ಬಾ ದಾರಿಗೆ. ಅದಕ್ಕೆ ನಿಮ್ದೇನ್ ಕೈಯೋ ಕಬ್ಣನೋ? ಗ್ಯಾರೇಜಲ್ಲಿ ಎಷ್ಟೋ ಗಾಡಿಗಳನ್ನ ರಿಪೇರಿ ಮಾಡಿದ ಕೈಯಮ್ಮ ಇದು. ಕಬ್ಣಕ್ಕಿಂತಲೂ ಸ್ಟ್ರಾಂಗ್. ಕರೆಕ್ಟ್. ಆದ್ರೆ ಮನ್ಸು ಹೂಗಿಂತನೂ ಮೃದು. ಈ ಮನ್ಸಿಗೆ ಆದಷ್ಟು ಬೇಗ ಅಣ್ಣನ ಪ್ರೀತಿ ಸಿಗ್ಲಿ, ನೀವಿಬ್ರು ಖುಷಿಯಾಗಿರೋ ತರ ಆಗ್ಲಿ. ನೀವು ಮನೆಯವ್ರು ಎಲ್ರ ಮನ್ಸನ್ನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋತೀರಾ. ನಿಮ್ಗೆ ನಿಮ್ಮ ಮನ್ಸು ಅರ್ಥ ಮಾಡ್ಕೊಳ್ಳೋ ಜೀವದ ಅವಶ್ಯಕತೆ ತುಂಬಾ ಇದೆ. ಐ ಹೋಪ್ ನಮ್ಮ ಅಣ್ಣ ನಿಮ್ಗೆ ಬೇಕಾದಷ್ಟು ಪ್ರೀತಿ ಕೊಡ್ತಾನೆ. ನೀವ್ ಯಾವಾಗ್ಲೂ ಹೀಗೆ ಸಂತೋಷವಾಗಿರ್ತೀರಾ. ರಿತು ಬಾಯ್ಲಿ. ಮಾ ಬಂದೆ. ಅದಕ್ಕೆ ಅಮ್ಮ ಕರೀತಿದ್ದಾರೆ. ನಿಮ್ಗೆ ಲವ್ ಟಿಪ್ಸ್ ಏನಾದ್ರೂ ಬೇಕಿದ್ರೆ ನನ್ನ ಕರೀರಿ, ಮರಿಬೇಡಿ. ರಿತು, ತಾಯಿ ಗೌರವ ಕೊಡದೇ ಇರೋರ ಬಗ್ಗೆ ಬೇರೆಯವ್ರಿಗೂ ಗೌರವ ಬರಲ್ಲ. ನಿಮ್ ಮುಂದೆನೆ ನಿಮ್ ಮಗಳಿಗೆ ಈ ತರ ಮಾತಾಡಿದ್ದು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ ಸೀತಮ್ಮ. ಆದ್ರೆ ನಿಮ್ ಜೊತೆ ಯಾರು ಈ ತರ ಮಾತಾಡಿದ್ರು ನನಗೆ ನೋಡ್ಕೊಂಡು ಸುಮ್ಮನೆ ಇರೋದಕ್ಕಾಗಲ್ಲ. ಇಂಥ ಹುಡುಗಿ ನಮ್ಮನೆ ಸೊಸೆಯಾಗಿ ಬರೋದಕ್ಕೆ ನಾವು ಪುಣ್ಯ ಮಾಡಿರ್ಬೇಕು. ತಿರ್ಕೊ ಯಾರಾದ್ರೂ ಅವನ ಬಗ್ಗೆ ಮಾತಾಡಿದ್ರೆ ಸರಿ ಇರಲ್ಲ. ಇವಾಗ್ಲೇ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಪಾಪ ಕಡೆ ಹಸ್ಕೊಂಡಿರ್ತಾನೆ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ಬೇಕಿದ್ರೆ ಹೋಟೆಲ್ಗೆ ಹೋಗಿ ತಿನ್ಲಿ, ಹೋಗಾದ್ರೂ ನಮ್ಮ ಮನೆಯಿಂದ ತೊಲಗ್ತಾನ ಅಂತ ನೋಡ್ತೀನಿ. ಪಾಪ ಅವನ ಹತ್ರ ಹೋಟ್ಲಲ್ ತಿನ್ನಕ್ ಕಾಸು ಗತಿ ಇದ್ರೆ ತಾನೆ. ಹಾಗಂತ ಅವನನ್ನ ಕರೆದು ಊಟ ಹಾಕ್ಬೇಡ, ನೀಯತ್ತೇ ಇಲ್ಲ ಅವನಿಗೆ. ಇವತ್ ನನಗ್ ಮಾಡಿರೋ ಮೋಸನೇ ನಾಳೆ ನಿನಗೂ ಮಾಡ್ತಾನೆ. ನಂತರ ನೀನು ಒಂದ್ ನಾಟಕ ನಂಬಿ ಮೋಸ ಹೋಗ್ಬೇಡ. ಬೇಬಿ, ಬೆಳಿಗ್ಗೆಯಿಂದ ಹಸುಕೊಂಡಿದ್ದೀನಿ, ಏನು ತಿಂದಿಲ್ಲ, ಅರ್ಥ ಮಾಡ್ಕೋ. ಏ ಮಳೆ ಬರೋ ಹಾಗಿದೆ ಕಣೆ, ಹೋಗೆ ಒಳಗೆ ಕರಿಯೋ ಹೋಗೆ. ಹೌದು ಬೇಬಿ, ಮಳೆ ಬರೋ ಥರ ಇದೆ, ಪ್ಲೀಸ್ ಸ್ವಲ್ಪ ಕರುಣೆ ತೋರಿಸು. ನಾನು ಮಾಡಿರೋ ತಪ್ಪಿಗೆ ನೀನು ಏನು ಬೇಕಾದರೂ ಶಿಕ್ಷೆ ಕೊಡು, ಆದರೆ ನಾನು ಒಳಗಡೆ ಕರ್ಕೋ ಬೇಬಿ, ಪ್ಲೀಸ್. ಪಾಪ ಕಣೆ, ಅಷ್ಟೊಂದು ಕೇಳ್ಕೊತಿದ್ದಾನೆ. ಇಷ್ಟೊಂದು ಕಲ್ ಮನ್ಸು ಒಳ್ಳೇದಲ್ಲ. ನಾನೇ ಹೋಗಿ ಬಾಗಿಲು ತೆಗೋಣ ಅಂದ್ರೆ ಸತ್ಯನ ಮೇಲೆ ಬೇರೆ ಆಣೆ ಇಟ್ಟಿದೀಯ. ಹೋಗೆ ನೀನೇ ಅಳಿಯದ್ರ ಕರ್ಕೊಂಡ್ ಬಾ. ಅಮ್ಮ, ಒಂದಿನ ಊಟ ಮಾಡಿಲ್ಲ ಅಂದ್ರೆ ಅವನೇನ್ ಸತ್ ಹೋಗಲ್ಲ. ಹೊಟ್ಟೆ ಚುರ್ರ ಅಂದ್ರೆ ಎಲ್ಲಾದ್ರೂ ತೊಲಗ್ತಾನೆ. ನೀನ್ ಸುಮ್ನೆ ಇರೋ. ಹಸ್ಕೊಂಡಿರೋರ್ ಕಷ್ಟ ಅವನ್ಗೂ ಗೊತ್ತಾಗ್ಲಿ. ಅವನ್ ಮನೇಲಿ ಎಷ್ಟು ದಿನ ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಹಾಕೊಂಡ್ ಮಲಗಿದೀನಿ ಗೊತ್ತಾ? ನೋಡ್ಬಾರ್ದು ನರ್ಕ ನೋಡಿದೀನಿ. ಇವಾಗ ಅವನು ಅದನ್ನ ಅನ್ಭವಿಸ್ಲಿ.
ಉಳಿದಷ್ಟು ದಾರಿಯಲ್ಲಿ ನಡೆದಷ್ಟೇ ಜ್ಞಾನವು ಗೋಡೆ ಮೇಲೆ ಅಳುವ ಚಿತ್ರಗಳು ಬಿಸುಗುಡಲಿ ಸವಿ ಮತ್ತೊಂದ ಕದ್ದು ಕೊಡಲಿ ಹೂ ಮುತ್ತೊಂದ ಒಲವಿನ ಸಲಿಗೆಗೆ ಮನ ಕುಣಿಯುತ್ತಿದೆ ಹೇಳಿಬಿಡು ಮಿತಿನಿರಲು ನಾ ಬೇಡುವೆನು ನೀವೇ ಹೇಳಿ ಅಜ್ಜಿ, ನಾನು ಏನು ಮಾಡಲಿ ನಾನು? ಅವಳನ್ನ ಪ್ರೀತಿ ಮಾಡುವಾಗ ಹೇಗೆ ಸುಳ್ಳು ಹೇಳಿ ಹೊಲಿಸ್ಕೊಂಡ್ಯೋ ಹಾಗೆ ಹೊಲಿಸ್ಕೊ. ಆದರೆ ಸುಳ್ಳು ಹೇಳಬೇಡ, ಸತ್ಯ ಹೇಳಿ ಹೊಲಿಸ್ಕೊ. ಅವಳು ನನ್ನ ಮಾತಿರಲಿ, ಮುಖ ನೋಡೋದಕ್ಕೂ ಇಷ್ಟಪಡ್ತಾ ಇಲ್ವಲ್ಲ ಅತ್ತೆ. ಅದೇ ಅಲ್ವಪ್ಪ ವಿಷಯ. ಸಮಸ್ಯೆ ಬೆಟ್ಟದ ಹಾಗೆ ಕಾಣುತ್ತೆ, ಶ್ರಮ ಹಾಕಿ ನಿಧಾನವಾಗಿ ಕರೆಸ್ಕೋಬೇಕದನ್ನ. ದಿವ್ಯನಲ್ಲಿರೋ ಕೊಬ್ಬನ್ನು ಕರಗಿಸಿ ಅವಳನ್ನ ಮತ್ತೆ ಮನುಷ್ಯಳಾಗಿ ಮಾಡೋದಕ್ಕೆ ನಿನ್ನ ಕೈಯಿಂದ ಮಾತ್ರ ಸಾಧ್ಯ. ಹಾಗಿದ್ರೆ ನಾನಿಲ್ಲೇ ಇರ್ಬೋದಾ ಅತ್ತೆ? ಏನಪ್ಪ ಹೇಗೆ ಕೇಳ್ತಿದ್ಯಾ? ನೀನು ಈ ಮನೆ ಅಳಿಯ, ನಿಂಗೆಷ್ಟು ದಿನ ಬೇಕೋ ಅಷ್ಟು ದಿನ ಇಲ್ಲೇ ಇರು. ಆದರೆ ನಿನ್ನ ಪ್ರೀತಿ ಅವಳನ್ನು ಬದಲಾಯಿಸ್ಬೇಕು. ಅಲ್ಲೇ ಅಜ್ಜಿ, ಥ್ಯಾಂಕ್ ಯು ಸೋ ಮಚ್. ಅಮ್ಮ, ಅಜ್ಜಿ, ಇಬ್ರಿಗೇನಾದ್ರೂ ಬುದ್ಧಿ ಇದೆಯಾ? ಇವನನ್ನ ಯಾಕೆ ಇಲ್ಲಿರಕ್ಕೆ ಹೇಳ್ತಿದ್ದೀರಾ? ಯಾಕೆ ಅಂದ್ರೆ ಸಮಾಜ 4 ಥರ ಮಾತಾಡಬಾರ್ದು ನೋಡು, ಅದಕ್ಕೆ. ಇವನಿದ್ರು ಅಷ್ಟೇ ಬಿಟ್ರು ಅಷ್ಟೇ, ನಾನು ಬದಲಾಗ್ತೀನಿ ಅಂತ ಮಾತ್ರ ಅನ್ಕೋಬೇಡಿ. ಸತ್ರು ಸರಿ, ಇವನನ್ನ ಮಾತ್ರ ನನ್ನ ಗಂಡ ಅಂತ ಒಪ್ಕೊಳ್ಳಲ್ಲ. ಏ ಸತ್ ಮೇಲೆ ಏನೇ ಒಪ್ಕೊಳ್ಳೋದು ನಿನ್ನ ತಲೆ? ತಾಳಿ ಕಟ್ಟಾದ್ಮೇಲೆ ಮುಗೀತು. ನೀನು ಕುಣಿದ್ರು ಕುಪ್ಪಳಿಸಿದ್ರು ಒಪ್ಕೊಂಡ್ರು ಬಿಟ್ರು ಅವನೇ ನಿನ್ನ ಗಂಡ. ಅವನು ಇಲ್ಲಿದ್ರೆ ನನಗಿಷ್ಟ ಇಲ್ಲ. ಅದಕ್ಕೆ ಮೊದಲು ಇವನನ್ನ ಆಚೆ ಕಳಿಸಿ. ಹಾಗಿದ್ರೆ ನೀನು ಅವನ ಜೊತೆ ಹೋಗೋ. ಅವನ ಜೊತೆಗಿದ್ರೇನೆ ನಿಂಗೆ ಬೆಲೆ, ಇಲ್ಲ ಅಂದ್ರೆ ನೀನ್ ಯಾರೋ ನಾನು ಯಾರೋ. ದಿವ್ಯಾ, ಇಲ್ಲೇ ಇರೋದಾದ್ರೂ ಓಕೆ, ಇಲ್ಲ ನಮ್ಮೂರಿಗೆ ಹೋಗೋದಾದ್ರೂ ಓಕೆ. ನೀನು ಹೇಗೆ ಹೇಳ್ತೀಯೋ ಹಾಗೆ. ನಿನ್ನ ಊರಿಗೆ ಮಾತ್ರ ನಾನು ಬರಲ್ಲ. ಹಾಗಿದ್ರೆ ನಾನೇ ಇಲ್ಲಿರ್ತೀನಿ.